ಕರ್ನಾಟಕದ ಅತ್ಯುತ್ತಮ ವಾಸ್ತುಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನವೇ ಶಿಸ್ತುಬದ್ಧವಾಗಿತ್ತು. ಸಮಯವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸುವುದರಲ್ಲಿ ಅವರಷ್ಟು ನಿಷ್ಠಾವಂತರನ್ನು ನಾವು ಕಾಣೆವು. ಅವರಿಗೆ ಓದುವ ವಿದ್ಯಾರ್ಥಿಗಳನ್ನು ಕಂಡರೆ ಅಕ್ಕರೆ. ಅವರ ಮಿತ್ರರು, ನೆಂಟರಿಷ್ಟರ ಮಕ್ಕಳು ಯಾರಾದರೂ ಉತ್ತಮ ಅಂಕಗಳನ್ನು ಪಡೆದು ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರೆ ಅವರನ್ನು ಕರೆದು ಬೆನ್ನು ತಟ್ಟಿ 100 ರೂಪಾಯಿ ಬಹುಮಾನವಾಗಿ ಕೊಡುತ್ತಿದ್ದರು. ಒಮ್ಮೆ ಒಬ್ಬ ವಿದ್ಯಾರ್ಥಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದನು. ಆತನಿಗೆ ಸರಿಯಾಗಿ 9 ಗಂಟೆಗೆ ನಮ್ಮ ಮನೆಗೆ ಬಾ, ನಿನಗೆ ಬಹುಮಾನ ಕೊಡುವೆ ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿರುತ್ತಾರೆ. ಆ ಬಾಲಕನದೋ ಹುಡುಗಾಟಿಕೆ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬರಬೇಕು ಎಂದಿದ್ದರು. ಆ ಬಾಲಕ ಎದ್ದದ್ದೇ ಲೇಟು. ದಡಬಡ ಎದ್ದು ಸ್ನಾನ ಮುಗಿಸಿ ತನ್ನ ಮನೆಯಿಂದ ಹೊರಡುವಷ್ಟರಲ್ಲಿ ಆಗಲೇ 9:30 ಆಗಿತ್ತು. ದಡದಡನೆ ಸರ್ ಮನೆಯತ್ತ ತಲುಪಿದ. ಸರ್ ಗಡಿಯಾರದತ್ತ ನೋಡಿದರು. 9:45 ಆಗಿತ್ತು. ಕವರ್ನಲ್ಲಿ ಹಾಕಿಟ್ಟಿದ್ದ ಹಣವನ್ನು ತೆಗೆದು ಎಣಿಸಿ ಮತ್ತೆ ಕವರ್ಗೆ ಹಾಕಿ ಕೊಟ್ಟರು. ಬಾಲಕ ಹಣದ ಕವರ್ ಪಡೆದು ಹೊರಡುವಷ್ಟರಲ್ಲಿ ಸರ್ ಎಂದರು, ಕವರ್ನಲ್ಲಿರುವ ಹಣವನ್ನು ಎಣಿಸಿಕೊ. ಯಾರಾದರೂ ನಮಗೆ ಹಣ ಮುಂತಾದವನ್ನು ಕೊಟ್ಟರೆ ಅವನ್ನು ಪರಿಶೀಲಿಸಿ ಒಯ್ಯಬೇಕೆಂದರು. ಬಾಲಕ ಕವರ್ ತೆಗೆದು ಎಣಿಸಿದಾಗ ಅದರಲ್ಲಿ ಕೇವಲ 25 ರೂಗಳಿದ್ದವು. ಬಾಲಕ ಸರ್ ಮುಖ ನೋಡಿದ. ಅವರೆಂದರು, ನೀನು 45 ನಿಮಿಷ ವಿಳಂಬ ಮಾಡಿ ಬಂದೆ. ಅದಕ್ಕೆ 3/4 ಭಾಗ ಕಟ್ಟಾಗಿ 1/4 ಭಾಗ ಮಾತ್ರ ಸಿಕ್ಕಿದೆ. ಈ ವಯಸ್ಸಿನಲ್ಲೇ ನೀನು ಸಮಯದ ಬೆಲೆ ತಿಳಿಯದವನು ಮುಂದೆ ನಿನ್ನ ಉದ್ಯೋಗದಲ್ಲಿ ಎಷ್ಟರ ಮಟ್ಟಿಗೆ ಸಮಯವನ್ನು ಅರಿತುಕೊಳ್ಳುವೆ. ಮೊದಲು ಸಮಯದ ಮೌಲ್ಯ ತಿಳಿ ಎಂದು ಎಚ್ಚರ ನೀಡಿದರು. ಕಳೆದು ಹೋದ ಸಮಯ ಮರಳಿ ಬಾರದು. ಧನ್ಯವಾದಗಳು ಸ್ನೇಹಿತರೆ.